ಅಮಿತ್ ನಿಜವಾಗ್ಲೂ ಖುಷಿ ಆಗುತ್ತಲ್ವಾ ಇವ್ರನ್ನೆಲ್ಲ ನೋಡಿದಾಗ? ಕನ್ನಡದವರೇ ನಾವು ತುಂಬಾ ಗಮನಿಸಿದೀವಿ, ಅಂದ್ರೆ ಇಂಗ್ಲಿಷ್ ಅಲ್ಲಿ ಯಾರಾದ್ರೂ ಮಾತಾಡಿದ್ರೆ ಹಿಂದಿಲಿ ಮಾತಾಡ್ಬಿಟ್ರೆ ಕನ್ನಡದಲ್ಲಿ ವಾಪಸ್ ಉತ್ತರ ಕೊಡಲ್ಲ. ಅವ್ರು ಯಾವ ಭಾಷೆ ಮಾತಾಡ್ತಾರೆ ನಾವು ಆ ಭಾಷೆ ವಾಪಸ್ ಉತ್ತರ ಕೊಡಕ್ ಹೋಗ್ಬಿಡ್ತೀವಿ. ಬಟ್ ಇವರೆಲ್ಲ ಒಂದು ಎಫರ್ಟ್ ಅಂತ ಏನ್ ಕರೀಬೇಕು, ಅದಕ್ಕೊಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ, ಕನ್ನಡ ಅಂತ ಬಂದಾಗ ನಿಮ್ ಮನ್ಸಲ್ಲಿ ತಲೆಯಲ್ಲಿ ಏನ್ ಫಸ್ಟ್ ಬರುತ್ತೆ ಅಮಿತ್? ಮತ್ತೆ ಕನ್ನಡದ ಬಗ್ಗೆ ಜಾಗೃತಿನ ನೀವು ಹೆಂಗ್ ಮೂಡಿಸಿದ್ರಿ? ಯಾವ್ದಾದ್ರು ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಬೋದಾ? ಕನ್ನಡ ಅನ್ನುವಂತಹ ಒಂದು ಭಾಷೆನೇ ತುಂಬ ಜನ ಯಾರ್ಯಾರು ಕನ್ನಡ ಮಾತಾಡಲ್ವೋ, ಒಂದು ವಿಚಾರ ಏನು ಅಂದರೆ ಆ ಭಾಷೆ ಮಾತಾಡೋದೇ ಒಂದು ಕವಿತೆ ಥರ ಇರುತ್ತೆ. ಅಷ್ಟು ಸುಂದರವಾಗಿ ಕೇಳಿಸುತ್ತೆ, ಸೊಗಸಾಗಿ ಕೇಳಿಸುತ್ತೆ. ಲಿಟ್ರಲಿ ಅದನ್ನು ಸ್ವೀಟೆಸ್ಟ್ ಲ್ಯಾಂಗ್ವೇಜ್ ಇನ್ ದ ವರ್ಲ್ಡ್ ಅಂತ ಕರೀತಾರೆ. ನಾನು ಸೌತ್ ಇಂಡಿಯನ್ ಭಾಷೆಗಳಲ್ಲಿ ಮಲಯಾಳಂ ಅಥವಾ ಬೇರೆ ಭಾಷೆಗಳೆಲ್ಲ ಕಲಿಯೋದಕ್ಕಿಂತ ಜಾಸ್ತಿ ಇದು ಸ್ವಲ್ಪ ಈಸಿ, ಇನ್ನು ಕಲಿಯೋದು ತುಂಬ ಈಸಿ. ನಾನು ನನ್ನ ಸ್ನೇಹಿತರು ತುಂಬ ಜನರಿಗೆ ನನಗೆ ತುಂಬ ಹಿಡಿಸಿದಂತಹ ಸಿನಿಮಾಗಳ ಬಗ್ಗೆ ಹೇಳ್ತೀನಿ. ಈ ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ಅಂತ ಆ ಸಿನಿಮಾ ಬಗ್ಗೆ ಬಿಲ್ಡಪ್ ಕೊಡ್ತೀನಿ. ನನ್ನ ಭಾಷೆ ಬಗ್ಗೆ ಏನು ಮಾತಾಡಲ್ಲ. ಒಂದು 2 ಸಿನಿಮಾ ನೋಡ್ತಾರೆ, ಅದಾದ್ಮೇಲೆ ಬೇರೆ ಸಿನಿಮಾ ಕೊಡು ಅಂತ ಹೇಳ್ತಾರೆ. ಆ 2 ಸಿನಿಮಾದಲ್ಲಿ ಕೆಲವೊಂದು ಪದಗಳು ಕಲ್ತಿರ್ತಾರೆ. ಅದು ಕೆಟ್ಟ ಮಾತಿರಲಿ ಆಗಿರಲಿ ಏನೇ ಆಗಿರಲಿ, ಎಲ್ಲೋ ಒಂದು ಶುರುವಾಗುತ್ತೆ, ಅದು ಹೋಗ್ತಾ ಹೋಗ್ತಾ ಅವ್ರ ಪದಗಳು ಕಲಿತಾರೆ. ಈಗ ಸ್ವಲ್ಪ ಹೊತ್ತು ಹಿಂದೆ ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ ಅಂತ ಎಷ್ಟು ಚೆನ್ನಾಗಿ ಮಾತಾಡಿದ್ವಿ. ಅದೇ ರೀತಿ ಈ ಕಲೆಯ ಮೂಲಕ ಆರ್ಟ್ ಫಾರ್ಮ್, ಲಿಟ್ರರಿ ಪೀಸಸ್ ಆಗಿರ್ಬೋದು, ಮ್ಯೂಸಿಕ್, ಸಂಗೀತ ಆಗಿರ್ಬೋದು, ಸಿನಿಮಾಗಳಾಗಿರ್ಬೋದು, ಇದ್ರ ಮೂಲಕ ಈ ಭಾಷೆನ ನಾವು ತಳ್ಳಿದ್ರೆ ಅವ್ರಿಗೂ ಇಷ್ಟ ಆಗುತ್ತೆ. ಅಂದ್ರೆ ಅದು ಬೇಗ ಜನರಿಗೆ ತಲುಪುವಂತ ಒಂದು ಮೀಡಿಯಾ ಮಾರ್ಗ, ಕುತೂಹಲ ಮೂಡ್ಸಕ್ಕೆ. ಈಗ ನಾವು ನಾವು ಹಿಂದಿ ಹೇಗೆ ಕಲ್ತ್ವಿ, ನಾವು ಹಿಂದಿ ಅನ್ನೋದು ಸಿನಿಮಾ ನೋಡಿದ್ವಿ. ಅವಾಗ ರೇಡಿಯೋನಲ್ಲಿ ಏನೋ ಹಿಂದಿ ಬರ್ತಾ ಇತ್ತು, ಅಥವಾ ಈ ರಾಜಕಾರಣಿಗಳು ಭಾಷಣಗಳು ಕೊಡ್ತಾ ಇರ್ಬೇಕಾದ್ರೆ ಹಿಂದಿಲಿ ಮಾತಾಡೋರು, ಅದೆಲ್ಲ ಕೇಳಿಸ್ಕೊಂಡು ನಾವು ಅರ್ಥ ಮಾಡ್ಕೊತಾ ಇದ್ವಿ. ಅದೇ ರೀತಿ ಬೇರೆ ಬೇರೆ ವೇದಿಕೆಗಳ, ಬೇರೆ ಬೇರೆ ಮೀಡಿಯಂಗಳ ಮೂಲಕ ನಾವುಗಳು ನಮ್ಮ ಭಾಷೆನ ಸ್ವಲ್ಪ ತಳೆದಾಗ ಅವ್ರಿಗೂ ಇಷ್ಟ ಆಗುತ್ತೆ. ಅಂಡ್ ಇದೆಲ್ಲ ಒಂದು ಮಾದರಿ, ಇವರೆಲ್ಲ ಮಾಡ್ತಾ ಇರೋದು ಒಂದು ಮಾದರಿ. 1 ವರ್ಷದ ಹಿಂದೆ ಅವರು ಹಾಸ್ಯ ಕಲಾವಿದರಾಗಿ ಕನ್ನಡದಲ್ಲಿ ಹಾಸ್ಯ ಶುರು ಮಾಡಿದ್ದು, ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿ. ಅದು ನೋಡಿದಾಗ ತುಂಬಾ ಖುಷಿ ಆಗ್ಬಿಡ್ತು. ಅಯ್ಯೋ ಏನು ಈ ವ್ಯಕ್ತಿ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡಕ್ಕೆ ಏನೋ ಒಂದು ಟ್ರೈ ಮಾಡ್ತಿದಾರಲ್ವಾ, ಅದು ತುಂಬಾ ಖುಷಿ. ಆ ಪ್ರಯತ್ನಕ್ಕೆ ನಾವು ಒಂದು ಇದು ಕೊಡಬೇಕು. ಇವತ್ತು ಅವ್ರು ಅಷ್ಟು ಬೆಳೆದಿದ್ದಾರೆ, ಅಷ್ಟು ಈಗ ನೆಟ್ವರ್ಕ್ 18 ಬಂದು ಇಷ್ಟು ಮಾತಾಡ್ತಿದ್ದಾರೆ, ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಪ್ರೋಗ್ರಾಮ್ ಅಲ್ಲಿ ಮಾತಾಡ್ತಿದ್ದಾರೆ ಅಂದ್ರೆ ಜನ ಕೊಟ್ಟಿದ್ದ ಪ್ರೋತ್ಸಾಹ ಕೂಡ ವಿಡಿಯೋನಲ್ಲಿ. ಎಕ್ಸಾಕ್ಟ್ಲಿ, ಅವ್ರ ಹತ್ರನೇ ಅದನ್ನ ಕೇಳೋಣ. ಅಂದ್ರೆ ಆಡಿಯನ್ಸ್ ಹೆಂಗ್ ನಿಮ್ಮನ್ನ ಅಕ್ಸೆಪ್ಟ್ ಮಾಡೋಕೆ ಶುರು ಮಾಡಿದ್ರು, ಹೆಂಗ್ ಕನೆಕ್ಟ್ ಆದ್ರು ಕನ್ನಡಕ್ಕೆ? ಫಸ್ಟ್ ಅವರು ನನಗೆ DM ಮಾಡ್ತಾ ಇದ್ದಾರೆ, ನೀವು ಲರ್ನ್ ಮಾಡ್ತಾ ಇದ್ದೀರಾ ಸರ್, ಒಳ್ಳೆ ನೀವು ಸೆಲ್ಫಿ ಎಲ್ಲ ಕಲಿಸ್ತಾ ಇದ್ದಾರೆ, ಸಖತ್ ನೀವು ಏನ ಜಾಸ್ತಿ. ನಮಗೆ ಅದು ಹಿಂದಿ ಇಂಗ್ಲೀಷಲ್ಲಿ ಇಷ್ಟು ಲವ್ ಸಿಕ್ಕಲ್ಲ ನನಗೆ. ಅವ್ರು ನೋಡ್ತಾರೆ, ಲೈಕ್ ಮಾಡ್ತಾರೆ, ಕಾಮೆಂಟ್ ಮಾಡ್ತಾರೆ, ಹೋಗ್ಬಿಡ್ತಾರೆ. ಬಟ್ DM ಮಾಡ್ತಾ ಇದ್ದಾರೆ, ಅದು ಟೋಕನ್ ಆಫ್ ಎಕ್ಸೆಪ್ಟೆನ್ಸ್, ಟೋಕನ್ ಆಫ್ ಅಪ್ರಿಸಿಯೇಷನ್ ಥರ ನನಗೆ ತಗೊಳ್ಬೇಕು. ಅದು ನಾನು ರಿಪ್ಲೈ ಮಾಡ್ತೀನಿ, ಸರ್ ಲರ್ನ್ ಮಾಡ್ತಿದ್ದೀನಿ, ಸ್ವಲ್ಪ ನಾನು ಮಿಸ್ಟೇಕ್ಸ್ ಮಾಡ್ತೀನಿ, ಕೋಪ ಮಾಡಬೇಡ್ರಿ. ಅವ್ರು ಹೇಳ್ತಾರೆ ಮಾಡಿ, ನೀವು ಅದೇ ಮಾಡಬೇಕು, ಅದೇ ಅವಾಗ ನೀವು ಲರ್ನ್ ಮಾಡ್ತೀರಾ. ಕರೆಕ್ಟ್. ಅದು ಜಾಸ್ತಿ ಲವ್ ಸಿಗ್ತಾ ಇದೆ ನನಗೆ. ನಂದು ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು ನನಗೆ. ನಾನು ಒಂಥರ ಶಾಕ್ ಆಗಿದ್ದೆ. ನಾನು ಫಸ್ಟ್ ಟೈಮ್ ಕನ್ನಡ ಸ್ಟ್ಯಾಂಡ್ ಅಪ್ ನಾನು ಮಾಡಿದಾಗ ನಾನು ಇಷ್ಟು ಕನ್ನಡ ಅಂತ ನನಗೆ ಅವತ್ತು ಗೊತ್ತಾಯ್ತು. ಲೈಕ್ ಇದ್ಯಂಗೆ ಹಿಂಗಾಗ್ತಿದೆ ಅಂತ ಆ ಥರ ಫೀಲಿಂಗ್ ಇತ್ತು. ನಾನು ನಿಮಿಷ ನಿಂತ್ಕೊಂಡಿದ್ದೆ, ಅವ್ರು ನಗ್ದವ್ರು ನೋಡಿ ಇದ್ಯಂಗೆ ಏನಾಗ್ತಿದೆ ಇಲ್ಲಿ ಅಂತ. ಅದು ಸೇಮ್ ಜೋಕ್ ಅವರು ಇಂಗ್ಲಿಷಲ್ಲಿ ಹೇಳ್ತಾ ಇದ್ದಾರೆ, ಅದು ಲಾಫ್ ಬರ್ತಾ ಇದ್ದಿಲ್ಲ. ಅದು ಸೇಮ್ ಕಾನ್ಸೆಪ್ಟ್ ಅವರು ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ. ನಗಿ ಅವ್ರ ಚೇರ್ ಬಗ್ಗೆ ಬೀಳ್ತಾ ಇದಾರೆ ಎಲ್ಲ. ನಾವು ಇವ್ರಿಗೆ ನೋಡ್ಬಿಟ್ಟು ಏನ್ ಇವರು ಅನ್ಫನಿ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಏನ್ ಕಿಲ್ ಮಾಡ್ತಾ ಇದ್ದೇನೆ. ಫಸ್ಟ್ ಓಪನ್ ಮೈಕ್ ಅವರು ಫಸ್ಟ್ ಹೋಗಿದ್ದಾನೆ, ಅದಾದ್ಮೇಲೆ ಸೆಕೆಂಡ್ ಓಪನ್ ಮೈಕ್ ಮೇನ್ ಆಕ್ಟ್ ಇವರು. ಇವಾಗ ಸೆಕೆಂಡ್ ಓಪನ್ ಮೈಕ್ ಕ್ಲೋಸಿಂಗ್ ಆಕ್ಟ್ ಇವರು 15 ಮಿನಿಟ್ಸ್ ಮಾಡಿದ್ದೀರಾ ಇವರು. ಸೊ ಅದು ಫಸ್ಟ್ ಅಟೆಂಪ್ಟ್ 5 ಮಿನಿಟ್ಸ್, ಸೆಕೆಂಡ್ ಅಟೆಂಪ್ಟ್ 15 ಮಿನಿಟ್ಸ್ ಹೆಡ್ಲೈನಿಂಗ್ ಆಕ್ಟ್. ಅದು ಕನ್ನಡ ಸೀನ್ ಸಪೋರ್ಟಿವ್, ಲೈಕ್ ಜಾಸ್ತಿ ಅವರು ಸ್ವಲ್ಪ ಕಮ್ಯುನಿಟಿ ಸ್ಮಾಲ್ ಇದೆ ಫಸ್ಟ್ ಆಫ್ ಆಲ್, ಅದಾದ್ಮೇಲೆ ಜಾಸ್ತಿ ಸಪೋರ್ಟಿವ್. ಲೈಕ್ ಇವಾಗ ಇಷ್ಟು ಹೇಳಿದ್ಮೇಲೆ ನಮ್ಗೆ ಅಲ್ಲಿ ಏನ್ ಹೇಳಿದ್ರು, ಹೆಂಗ್ ಸ್ಟಾರ್ಟ್ ಮಾಡಿದ್ರು ಅಂತ ಒಂದ್ಸರಿ ನೋಡ್ಬೇಕು, ಕೇಳಬೇಕು ಅಂತ ಆಸೆ ಆಗ್ತಿದ್ಯೋ? ಫಸ್ಟ್ ಇವರೇ ಅಲ್ವಾ ಶುರು ಮಾಡಿದ್ದು? ನನ್ ಏನ್ ಕಾವೇರಿ ಹಾಟಲಿ ಕಾವೇರಿ ಅದು ಲೈನ್ ವೈರಲ್ ಆಗ್ಬಿಟ್ಟಿದೆ. ನನ್ನ ಜೋಕ್ ಏನಿತ್ತು, ನನಗೆ ಲ್ಯಾಂಗ್ವೇಜ್ ಡಿಫ್ರೆನ್ಸ್ ಗೊತ್ತಿಲ್ಲ. ನಾನು ಚೆನ್ನೈಯಲ್ಲಿ ಹೋಗಿದ್ದೀನಿ, ಅಲ್ಲಿ ಕನ್ನಡಲ್ಲಿ ಮಾತಾಡ್ತಾ ಇದ್ದೀನಿ. ಅವ್ರ ಮೇಜರ್ ಮೂಡ್ ಆಫ್ ಆಗ್ತಾ ಇದೆ. ಅವ್ರು ಹೇಳ್ತಾ ಇದ್ರೆ ಏನ್ ನೀವು ಕಾಣಿಸ್ತಾರ 5 rivers, ಬಟ್ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ಹಾರ್ಟಲ್ಲಿ 1 river ಕಾವೇರಿ. ಅದು ಕನೆಕ್ಟ್ ಆಗಿದೆ ಆಡಿಯನ್ಸ್ ಜೊತೆ. ಬಟ್ ನಾನು ಸ್ವಲ್ಪ 1-liners ಬರೀತೀನಿ. ನಮ್ಮ ಫ್ರೆಂಡ್ಸ್ ಹೇಳ್ತಾರೆ ನೀನು ದೂರಾಗೆ ನೋಡಿದೆ ನಿಮಗೆ, ನಿಮ್ ಸ್ವಲ್ಪ ಯಶ್ ಥರ ಕಾಣಿಸ್ತೀರಾ, ಬಟ್ ಫೋಕಸ್ ಮಾಡದೆ ನೀವು ಸ್ವಲ್ಪ ಕರಿಷ್ಮಾ ಥರ ಕಾಣಿಸ್ತೀರ. ಆ ಥರ. ನಿಮಗೆ ಅಕಾಯ್ ಗೊತ್ತು? ಯಾರು ಅಕಾಯ್ ಗೊತ್ತಾ? ಕೋಲಿ ಮಗ್ನೆ ಅವರು.
ಕೊಹ್ಲಿ ಮಗನೇ ಕೊಹ್ಲಿ, ವಿರಾಟ್ ಕೊಹ್ಲಿ ಸನ್ಸ್ ನೇಮ್ ಇಸ್ ಅಕಾಯ್. ಕರೆಕ್ಟ್. ಸಾರಿ, ಇದು ಡಬಲ್ ಮೀನಿಂಗ್ ಇಲ್ಲ ಸರ್. ನೀವು ನೋಡ್ಕೊಂಡು ಹೇಳ್ತಾ ಇದ್ರೆ ಏನು ಬ್ಯಾಡ್ ಪರ್ಸನ್. ನಾನು ಬ್ಯಾಡ್ ಪರ್ಸನ್ ಇಲ್ಲ, ನಾನು ಜೋಕ್ಸ್ ಮಾಡ್ತೀನಿ. ಒಳ್ಳೆ ಹುಡುಗ. ಕರೆಕ್ಟ್. ಈಗ ಅವ್ರ ಹತ್ರ ಹೋಗೋಣ. ನಂದು ಆಕ್ಚುಲಿ ಸ್ಟಾರ್ಟ್ ಆಗಿದೆ. ನಂದು ಫಸ್ಟ್ ಮೈನ್ ಕನ್ಫ್ಯೂಷನ್ ಇದ್ದಿದ್ದು ಲೈಫ್. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೀನಿ. ನಾನು ಹುಟ್ಟಿದ 7 ಗಂಟೆಗೆ 10 ಗಂಟೆಗೆ ನಾನು ಅಂಗಡಿ ಅಲ್ವಾ ಆ ಓಪನಿಂಗ್ ಮಾರ್ವಾಡಿ ಅಂತ. ಇದು ನಂದು ಇಂಟ್ರೊಡಕ್ಷನ್ ವಿಡಿಯೋ, ಒಂಥರ ನಾನು ಯಾರು ಅಂತ. ಆಮೇಲೆ ಆ ವಿಡಿಯೋಲಿ ಮಾತಾಡಿರೋದು ನಾನು ಆಕ್ಚುಲಿ ನನ್ನ ಲೈಫಲ್ಲಿ ಇರೋ ಕನ್ಫ್ಯೂಷನ್ ನೋಡಿನೇ ಮಾತಾಡಿರೋದು. ಲೈಕ್ ಆ ಓಪನಿಂಗ್ ಜೋಕ್ ಆಕ್ಚುಲಿ ಬಂದು ಆ ವಿಡಿಯೋಲಂದು ನಾನು ಹುಟ್ಟಿದ್ದು ನಿಜ ಹುಟ್ಟಿದ 7 ಗಂಟೆಗೆನ ನೀವು? ಹೌದಾ? ನಾನು ಹುಟ್ಟಿದ್ದು ನಮ್ಮ ಮನೇಲಿ ಕೂಡ. ನಿಜ ನಿಜ ನಮ್ಮ ಮನೇಲಿ ಹುಟ್ಟಿರೋದು. ಊರಲ್ಲಿ ನಮ್ಮ ಮನೇಲಿ ಹುಟ್ಟಿರೋದು. ಡಾಮಿನೋಸ್ ಮುಂಚೆ ನಾವು ಅಮ್ಮ ಫ್ರೀ ಹೋಮ್ ಡೆಲಿವರಿ ಮಾಡ್ತಿದ್ರು. ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರ ಅವಾಗ? ಫ್ರೆಂಡ್ಸ್ ಎಲ್ಲ ಯಾರು ಸಪೋರ್ಟ್ ಮಾಡೋ. ಫ್ರೆಂಡ್ಸ್ಗೆ ಹೇಳೇ ಇಲ್ಲ ಫಸ್ಟ್ 2-3 ಇಯರ್ಸ್. ಮನೇಲೇ ಗೊತ್ತಿಲ್ಲ ಯಾರಿಗೂ ಸ್ಟ್ಯಾಂಡ್ ಅಪ್ ಅಂತ. ರಾತ್ರಿ ಎಲ್ಲೋ ಹೋಗ್ತೇನೆ ನೀನು ಡೈಲಿ ಅಂತ ಕೇಳಿದಾಗ ಕೆಲಸ ಅಂದ್ಬಿಟ್ಟು. ನಮ್ಮದು ಸಿಲ್ಕ್ ಸೀರೆ ಬಿಸ್ನೆಸ್ ಇತ್ತು. ನಮ್ಮ ಕಸ್ಟಮರ್ ಇದ್ದಾರೆ ಎಲ್ಲ ಕಡೆ, ಕರ್ನಾಟಕ, ತಮಿಳ್ನಾಡು. ಸೊ ನಾನು ಅವನು ಬಸ್ಸಲ್ಲಿ ಎತ್ಕೊಂಡು ಒಂದು 15 ದಿವಸ ಇಡೀ ಕರ್ನಾಟಕ ಟೂರ್ ಮುಗಿಸೋದು. ಇಲ್ಲಿಂದ ಮೆಂಗ್ಳೂರು ಬೆಲ್ಟ್ ಒಂದು ಸ್ಟಾರ್ಟ್ ಮಾಡೋದು, ಮೆಂಗ್ಳೂರು ಇಳಿಯೋದು, ಮೆಂಗ್ಳೂರಿಂದ ಕಾರ್ಕಳ, ಉಡುಪಿ, ಆ ಥರ ಉಜಿರೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟು ಇದಕ್ಕೆ ಹೋಗೋದು, ನಮ್ಮ ಚಿತ್ರದುರ್ಗ, ಬೆಳ್ಳಾರಿ, ಅಲ್ಲಿಂದ ಮುಂದೆ ಒರೆಸ್ಕೊಂಡು ಬೈಲೊಂಗಲ್ ಆ ಸೈಡು, ಗುಲ್ಬರ್ಗ ಆ ಥರ ಹೊಡಿತಿದ್ರಿ. ಆ ಥರ ಒಂದು ಟೈಮ್. ಆವಾಗ ನಾನು ಇನ್ನೂ ಜಾಸ್ತಿ ಕನ್ನಡ ಕಲ್ತಿದ್ದು. ಅವಾಗ ಇನ್ನೂ ಜಾಸ್ತಿ ಡೀಪಾಗಿ ನೋಡಿದ್ದೀನಿ. ಅಂದರೆ ಎಷ್ಟೊಂದು ಜನ ನಾನು ಕನ್ನಡ ಫ್ಲೇವರ್ ಗೊತ್ತಾಗಿರುತ್ತೆ. ಮಂಗಳೂರಲ್ಲಿ ಹೆಂಗ್ ಮಾತಾಡ್ತಾರೆ, ಮಂಗಳೂರು ನಾರ್ತ್ ಸೈಡ್ ಅಲ್ಲಿ ಹೆಂಗ್ ಮಾತಾಡ್ತಾರೆ. ಲೈಕ್ ನಾನು ಫಸ್ಟ್ ಟೈಮ್ ನಾರ್ತ್ ಕನ್ನಡ ಸೈಡ್ ದೋಸ್ತ ಅಂದಾಗ ನಾನು ಏನು ದೋಸಾ ಕೇಳ್ತೋ ಅವಾಗ ಅವ್ರು ಇಲ್ಲ ಫ್ರೆಂಡ್ನ ಹಿಂಗಂತಾರೋ ಓಕೆ ಅಂತ. ಆ ಥರ ಇತ್ತು. ಆಮೇಲೆ ಆ ಟ್ರಾವೆಲಲ್ಲಿ ತುಂಬ ಏನೇನೋ ನೋಡಿದ್ದು, ಏನೇನೋ ಕಲ್ತಿದ್ದೀನಿ. ಅದರಲ್ಲಿ ಅನುಭವ ಜಾಸ್ತಿ ಆಯ್ತು, ಎಕ್ಸ್ಪೀರಿಯನ್ಸ್ ಆಯ್ತು. ನಿಮಗೆ ಕನ್ನಡದ ಫ್ರೆಂಡ್ಸ್ ಇದ್ದಾರೆ ಇವಾಗ? ನಾನಿಬ್ರು ಚೈಲ್ಡ್ಹುಡ್ ಫ್ರೆಂಡ್ಸು. ಆ್ಯಕ್ಚುಲಿ 4 ಜನ ಚೈಲ್ಡ್ಹುಡ್ ಫ್ರೆಂಡ್ಸು ಕನ್ನಡದವ್ರೆ, ಚಿಕ್ಕವರಿಂದ. ಅವ್ರು ಏನಂತಾರೆ ನಿಮ್ಮ ಸ್ಟ್ಯಾಂಡ್ ಅಪ್ ಕಾಮಿಡಿ? ಅವ್ರು ಇವಾಗ ನೋಡ್ತಾರೆ. ಅವ್ರನ್ನ ಇದು ಮಚ್ಚೆ ಅಂತ ಕರೆಯೋದು. ಇದು ಮಚ್ಚೆ ಇದೆ ಅಂತ ಅಲ್ಲ, ಮಚ್ಚೆ ಏನೋ ಮಾಡ್ತಿದ್ಯಾ ಅಂತ. ಇವಾಗ ಸೂಪರ್ ಆಗಿ ಮಾಡ್ತಿದ್ಯಾ ಅಂತ ಹೇಳ್ತಾರೆ. ಈಗ ನಮ್ಮ ಮಚ್ಚೆ ಅಂತಾರೆ. ನಮ್ಮ ಮಚ್ಚೆ ಅಂತ. ಆ ಮಚ್ಚೆ ಮೇಲೆ ತುಂಬಾ ಕಾಮಿಡಿ ಮಾಡ್ತಾರೆ ಆಕ್ಚುಲಿ. ಅದೊಂದು ದೃಷ್ಟಿ ಆಗಲೇ ಅವರು ತಗೊಂಡಾಗಿದ್ದಾವೆ. ಮಚ್ಚೆದೆಲ್ಲ ಹೇಳಿದ್ರೆ ಚೆನ್ನಾಗಿತ್ತು. ಮಚ್ಚೆದು ಅದು ಬಿಡಿ. ನಾನು ಮನೇಲಿ ಒಂದು ಹೇಳ್ತಾರೆ, ಇದು ಮಚ್ಚೆ ಬಂದು ಗುಡ್ ಲಕ್ ಅಂದ್ಬಿಟ್ಟು. ನಾನು ಹೇಳ್ತೀನಿ, ಈ ಬದುಕಾಗಿರೋದೇ ಗುಡ್ ಲಕ್ಕ ನೀವು ಅಂತ. ಇನ್ನ ಬ್ಯಾಡ್ ಲಕ್ ಯಾವ್ದು ಹೇಳಿ? ನೀವೇನ್ ಕೆಲಸ ಮಾಡೋದು? ನಾನು ಫಸ್ಟ್ ಮಾರ್ಕೆಟಿಂಗ್ ಜಾಬ್ ಅಲ್ಲಿ ಇತ್ತು. ಇವಾಗ ಇದ್ದೆ. ಸಾರಿ ಗಾಯ್ಸ್, ಪರವಾಗಿಲ್ಲ, ಕ್ಷಮೆ. ನಾನು ಫಸ್ಟ್ ಮಾರ್ಕೆಟಿಂಗ್ ಜಾಬ್ ಮಾಡ್ತಾ ಇದ್ದೀನಿ. ಇವಾಗ 2 years ಆಯಿತು ಫುಲ್ ಟೈಮ್ ಸ್ಟ್ಯಾಂಡಪ್ ಮಾಡ್ತಾ ಇದ್ದೀನಿ. ಜಾಬ್ ಬಿಟ್ಟಿದ್ದೀನಿ. ಆವಾಗ ಕಾನ್ಫಿಡೆನ್ಸ್ ಬಂದೆ ಮಾಡೋಕ್ಕೆ, ಮಾಡಬೇಕು. ಏನು ಜಾಬಲ್ಲಿ ಖುಷಿ ಸಿಕ್ಕಲ್ಲ. ನಿಮಗೆ ಸಿಗ್ತಾ ಇದೆ? ಹೇಳಲೇಬೇಕು, ಕ್ಯಾಮ್ರಾ ಬೇರೆ ನೀವೆಲ್ಲ ಬರ್ತಿದ್ರೆ ಇನ್ನೂ ಖುಷಿ. ಈ ಕನ್ನಡ ಕಲಿಯುವಾಗ ಫಸ್ಟ್ ಬೈಗುಳನ್ ಕಲ್ತ್ರ ಅಥವಾ ಒಳ್ಳೆ ಪದನೇ ಫಸ್ಟ್ ಕಲ್ತಿದ್ದ? ನಿಮಗೆ ಗೊತ್ತು ಮ್ಯಾಮ್. ನನಗೆ ಹೆಂಗ್ ಗೊತ್ತು, ನೀವ್ ಹೇಳಿ. ಫಸ್ಟ್ ಅವ್ರು ಬ್ಯಾಡ್ ವರ್ಡ್ಸ್ ಹೇಳ್ಕೊಟ್ರ? ಇಲ್ಲ ಅವರು ಅಬ್ಯೂಸ್ ಮಾಡ್ತಾರೆ. ನಾನು ಮೀನಿಂಗ್ ನೋಡ್ತೀನಿ. ಓ, ನಮ್ಮ ಅಕ್ಕ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ ಅವರು. ನಮ್ಮ ಅಕ್ಕಂಗೆ ಅಮ್ಮಂಗೆ ಎಲ್ಲ ಕೊಟ್ಟಿದ್ದಾರೆ ಅಂತ ಸ್ವಲ್ಪ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ ಅವರು. ಅದಕ್ಕೆ ನಾನು ಫಸ್ಟ್ ಅದು ಲರ್ನ್ ಮಾಡಿದ್ದೀನಿ. ಅದಾದ್ಮೇಲೆ ಎಲ್ಲ ಫಸ್ಟ್ ನೆಗೋಸಿಯೇಷನ್ ಲರ್ನ್ ಮಾಡ್ತೀವಿ. ಸರ್ ಅಲ್ಲಿ ಡ್ರಾಪ್ ಮಾಡಿಬಿಡ್ರಿ, ಬೇಗ ಬನ್ನಿ, ಅದೆಲ್ಲ ಪ್ರಾಸೆಸ್ ಇರುತ್ತೆ. ಸ್ಮಾಲ್ ಟಾಕ್ ಲರ್ನ್ ಮಾಡಬೇಕು. ಅದಾದ್ಮೇಲೆ ಡೀಪ್ ವರ್ಡ್ಸ್ ಅರ್ಥ ಆಗುತ್ತೆ. ಯಾಕೆ ಗುರಾಯಿಸ್ತಾ ಇದೆಯಾ? ಕರೆಕ್ಟ್. ಫಸ್ಟ್ ಹೆವಿ ವರ್ಡ್ ನಮಗೆ ಅದು ಯಾಕೆ ಗುರಾಯಿಸ್ತಾ ಇದೆಯಾ ಎಲ್ಲ ಲರ್ನ್ ಮಾಡಿದ್ದೀನಿ. ಬಟ್ ಇವಾಗ ನಾನು ಸಾಂಗ್ಸ್ ನೋಡ್ತೀನಿ, ಬೇರೆ ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ನೋಡ್ತೀನಿ. ಇವಾಗ ಅವ್ರು ಏನು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಸ್ಲೋಲಿ ವರ್ಡ್ಸ್ ಅರ್ಥ ಆಗುತ್ತೆ. ಎಷ್ಟು ಪರ್ಸೆಂಟೇಜ್ ಕಲ್ತಿದ್ದೀನಿ ಅಂತ ಅನ್ಸುತ್ತೆ ನಿಮಗೆ ಇವಾಗ ಕನ್ನಡ? ಇವಾಗ ಲರ್ನಿಂಗ್ ಅನ್ನೋದು ಅದೊಂಥರ 15% 15 to 20% ಗೊತ್ತು. ಇವಾಗ ನಾನು ಸರ್ವೈವ್ ಮಾಡ್ತೀನಿ. ಬಟ್ ಎಕ್ಸೆಲ್ ಆಗಕ್ಕೆ, ಗ್ರೋ ಆಗಕ್ಕೆ ಜಾಸ್ತಿ ಲರ್ನ್ ಮಾಡಬೇಕು.